ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆ್ಯಂಡ್ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೋಡಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ನನ್ನ ಮಕ್ಕಳು ಆ್ಯಂಡ್ ಪೃಥ್ವಿ ಬಂದಿದ್ಲು ಊರಿಂದ. ಆ್ಯಂಡ್ ನನ್ನ ಫಸ್ಟ್ ಸಿಸ್ಟರ್ ಮಗಳವಳು ಆ್ಯಂಡ್ ನನ್ನ ಬಿಂದು ಅಲ್ಲೇ ಇದ್ಲು. ಎಲ್ಲರೂ ಹೋಳಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಕಲರ್ಸ್ ಎಲ್ಲ ಬಂದು ಆರ್ಗ್ಯಾನಿಕ್ ಕಲರ್ಸ್. ಅದು ನನ್ನ ತಮ್ಮ ಇದ್ದಾನಲ್ಲ, ಅವ್ರ ಕಂಪನಿಯಿಂದ ಕೊಟ್ಟಿದ್ದು. ಅದು ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಆಗಿರಲಿಲ್ಲ. ಅದು ಗುಡ್ ಫಾರ್ ಸ್ಕಿನ್ ಅಂತಲೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ರಾಗೋಗೆ ಹೆಚ್ಚು ಕೆನ್ನೆಗಚ್ಚು. ಎಲ್ಲರೂ ಮಾರ್ನಿಂಗಿಂದನೇ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ನಾನು ಬರ್ತೀನಿ, ನಾನು ಜಾಯ್ನ್ ಆಗ್ತೀನಿ, ವೆಯ್ಟ್ ಮಾಡಿ ಅಂತಲೇ ಇದ್ದೆ. ನಾನು ಮಾರ್ನಿಂಗಿಂದನೂ ನಾನು ಬಂದುಬಿಡ್ತೀನಿ, ಬೇಗ ಬರ್ತೀನಿ, ವೆಯ್ಟ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ. ಬಟ್ ನಾನು ಬರೋಕ್ಕೆ ಆಗಲಿಲ್ಲ. ನನಗೆ ಸ್ವಲ್ಪ ಕೆಲಸ ಲೇಟ್ ಆಯಿತು. 4:30 ಆಗೋಯ್ತು ಈವ್ನಿಂಗ್ ನಾನು ಬರೋ ಅಷ್ಟೊತ್ತಿಗೆ. ಬಟ್ ಎಲ್ಲ ಕೋಪ ಮಾಡ್ಕೊಂಡಿದ್ರು, ಬರಲಿಲ್ಲ ಅಂತ. ನಾನು ಬಂದಮೇಲೂ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನಾನು ಆಟಾಡೋಕ್ಕೆ ಬರೋದಿಲ್ಲ, ನೀವೇ ಆಟ ಆಡಿ ಅಂತಂದೆ. ಅವಾಗೆಲ್ಲರೂ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರು. ಮೊದಲೇ ಹೇಳಿದ್ದಿದ್ರೆ ನಾವೇ ಇಷ್ಟೊತ್ತಿಗೆ ಆಲ್ರೆಡಿ ಆಟಾಡಿ ನಾವು ಮುಗಿಸಿರ್ತಾಯಿದ್ವಿ. ನಿನಗೋಸ್ಕರ ವೆಯ್ಟ್ ಮಾಡಿಕೊಂಡು ಇಷ್ಟೊತ್ತಾಯಿತು ಅಂತ. ಬಟ್ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಮೇಲೆ ನೀವೇ ಆಟಾಡಿ ಅಂತ ಹೇಳಿದ್ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವರು ಹೋಳಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬನ್ನಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನೋಡೋಣ. ಫುಲ್ ಎಲ್ಲ ಮಸ್ತ್ ಮಜಾ ಮಾಡಿದ್ದಾರೆ ಮಾತ್ರ. ಬಟ್ ಐ ಮಿಸ್ಡ್. ನಾವು ನೀರು ಜಾಸ್ತಿ ವೇಸ್ಟ್ ಮಾಡಿಲ್ಲ. ಅದೊಂದು ಬಕೆಟಲ್ಲೇ ಫುಲ್ ಅವರು ಹೋಳಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟರಲ್ಲೇ ಆಟ ಆಡಿ ಮುಗಿಸಿದ್ದಾರೆ ಅವರು. ಬಟ್ ಅವರು ಮಕ್ಕಳು ಖುಷಿಯಾಗಲಿ ಅಂತ ಒಂದು ಸ್ವಲ್ಪ ನಾನು ಹೋಳಿ ಸೆಲೆಬ್ರೇಟ್ ಮಾಡಿಸ್ದೆ ಅಷ್ಟೇ. ಒನ್ಸ್ ಅಗೇನ್ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರೂ ಹೋಳಿ ಎಲ್ಲ ಸೆಲೆಬ್ರೇಟ್ ಮಾಡಿ ಫುಲ್ ಟಯರ್ಡ್ ಆಗಿದ್ದರು. ರಾಘು, ಇಮಾನಿನೂ ಮತ್ತು ಸದ್ವಿಕ್ನು ಹೊರಗಡೆ ಕರ್ಕೊಂಡು ಹೋಗಿದ್ದ. ಹೊರಗಡೆ ಕರ್ಕೊಂಡು KFC ಕೊಡಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋದ. ಬಟ್ ಅಲ್ಲಿ ಸಿಕ್ಕಲಿಲ್ವಂತೆ. ಆಮೇಲಿಂದ ಹೋಗಿ ಪಿಜ್ಜಾ ತೊಗೊಂಡು ಬಂದಿದ್ದಾನೆ. ಆ್ಯಂಡ್ ಪೃಥ್ವಿ ಮತ್ತು ನನ್ನ ಸಿಸ್ಟರ್ ದೀಪಿಕಕ್ಕ ಅಂತೆಲ್ಲ ಬಂದಿದ್ದರು. ಅವರು ತಿಂದಿರಲಿಲ್ಲ ಅಂತ ಹೇಳಿ ಪಿಜ್ಜಾನೇ ತರಿಸಿದ್ವಿ. ಪಿಜ್ಜಾ ತೊಗೊಂಡು ಬಂದಿದ್ದಾರೆ ನೋಡಿ ಪ್ರದಿ. ಈಗ ಎಲ್ಲರೂ ಪಿಜ್ಜಾ ಪಾರ್ಟಿ ಮಾಡ್ತಾಯಿದ್ದೀವಿ. ಬನ್ನಿ ಪಿಜ್ಜಾ ತಿನ್ನೋಣ. ಎಲ್ಲರೂ ಇದ್ವಿ ಅಲ್ವಾ, ತುಂಬ ಜನನೇ ಇದ್ವಿ. ಸೊ ಜಾಸ್ತಿನೇ ತೊಗೊಬಂದಿದ್ದ ಪಿಜ್ಜಾ. ಮತ್ತು ನನಗೆ ವೆಜಿಟೇಬಲ್ ಪಫ್ ಅಂತ ಬರುತ್ತೆ, ಅದು ತುಂಬಾ ಇಷ್ಟ. ನನಗೋಸ್ಕರ ಅದು ತೊಗೊಬಂದಿದ್ದ. ಆ್ಯಂಡ್ ಗಾರ್ಲಿಕ್ ಬ್ರೆಡ್ ಎಲ್ಲನೂ ತೊಗೊಬಂದಿದ್ದ. ಎಲ್ಲರೂ ತಿಂದ್ವಿ. ಎಲ್ಲ ತಿಂದು ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡಿಕೊಂಡು ಎಲ್ಲ ಟೆರಸ್ ಮೇಲೆ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಅವಾಗ ಯಾರಾದರೂ ಜನ ಜಾಸ್ತಿ ಇದ್ದಾಗ ಮನೇಲಿ ಎಲ್ಲ ಟೆರಸ್ ಮೇಲೆ ಮಲ್ಕೋತೀವಿ. ಸೊ ಎಲ್ಲರೂ ಟೆರಸ್ ಮೇಲೆ ಹೋಗಿದ್ದೀವಿ ನೋಡಿ. ಎಲ್ಲ ಟೆರಸ್ ಮೇಲೆ ಮಲಗಿದ್ದೀವಿ. ಚೆನ್ನಾಗಿತ್ತು. ಇವಾಗ ಮಳೆ ಇಲ್ಲ, ಸ್ವಲ್ಪ ಸೆಕೆ ಅಲ್ವಾ, ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಬಟ್ ಸ್ವಲ್ಪ ಸೊಳ್ಳೆ ಇರುತ್ತೆ ಅಷ್ಟೇ. ಬಟ್ ಚೆನ್ನಾಗಿತ್ತು. ಎಲ್ಲ ಟೆರಸ್ ಮೇಲೆ ಮಲಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೃಥ್ವಿಗೆ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಾಗಿತ್ತು. ಸೊ ನಾಕ್ಸ್ಗೆ ಹೋಗಿದ್ವಿ. ನಾನು ಅಲ್ಲೇ ನಾನು ಏನೇ ಸರ್ವಿಸಸ್ ತೊಗೊಂಡ್ರೂ ಅಲ್ಲೇ ತೊಗೋತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಏರ್ ಕಟ್ಟಿಂಗ್ ಮತ್ತು ನಮ್ಮ ಇಮಾನಿ ಏರ್ ಕಟ್, ಬಿಂದು ಏರ್ ಕಟ್ ಎಲ್ಲ ನಾವು ಆಲ್ಮೋಸ್ಟ್ ಇಲ್ಲೇ ಮಾಡಿಸೋದು. ಈವನ್ ಸದ್ವಿಕ್ಕೂ ಅಷ್ಟೇ ನಾನು ಇಲ್ಲೇ ಮಾಡಿಸೋದು. ಸರ್ವಿಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪೃಥ್ವಿನೂ ಏರ್ ಸ್ಮೂತ್ನಿಂಗು ಮತ್ತು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ ಇದ್ಲು. ಸೊ ನಾನು ಅಲ್ಲೇ ಕರ್ಕೊಂಡು ಹೋಗಿದ್ದೀನಿ. ಬನ್ನಿ ಹೇಗೆ ಮಾಡ್ತಾರೆ, ಅವಳು ಹೇಗೆ ಕಾಣಿಸ್ತಾಳೆ, ಅವಳ ಮೇಕ್ ಓವರ್ ನೋಡೋಣ.
ಸ್ಮೂತ್ನಿಂಗ್ ಪ್ರಾಸೆಸ್ ಗೊತ್ತಲ್ಲ ನಿಮಗೆ, ತುಂಬಾ ಲೇಟ್ ಆಗುತ್ತೆ. ಆಲ್ಮೋಸ್ಟ್ 6 ಅವರ್ಸ್ 5 ಅವರ್ಸ್ ಆಗುತ್ತೆ ಅದು. ಇಮಾನಿಗೆ ಸದ್ವಿಕ್ಕೆ ವೆಯ್ಟ್ ಮಾಡಿ ಸಾಕಾಗಿತ್ತು. ಸೊ ನಾನು ಅಂದೆ ಅವಳದು ಏರ್ ಸ್ಮೂತಿಂಗ್ ನಡೀತಾ ಇರಲಿ, ಇಮಾನಿಗೆ ಏರ್ ಕಟ್ ಮಾಡಿ ಅಂತ ನಾನು ಹೇಳಿದೆ. ಸರಿ, ಯಾವ ಏರ್ ಕಟ್ ಬೇಕು ಹೇಳಿ ಅಂದರು. ನಾನು ಏರ್ ಕಟ್ ತೋರಿಸ್ದೆ. ಇವಾಗ ಇಮಾನಿ ಏರ್ ಕಟ್ ಸ್ಟಾರ್ಟ್ ಆಗುತ್ತೆ, ಬನ್ನಿ ಯಾವ ಥರ ಮಾಡಿಸ್ಕೊಂಡಿದ್ದಾಳೆ ನೋಡಿ. ದೀಪಿಕಾ ಅವ್ರು ಮಲಗಿದ್ದಾರೆ, ಫುಲ್ ನಿದ್ದೆ ಹೊಡಿತಾ ಇದ್ದಾರೆ 3 ಅವರ್ಸ್ ಇಂದ. ಇಮಾನಿ ಕಟ್ಗೆ ಒನ್ ಸೈಡ್ ಏರ್ ಸ್ಮೂತ್ನಿಂಗ್ ನಡೀತಾ ಇದೆ ಪೃಥ್ವಿಗೆ, ಇನ್ನೊಂದು ಸೈಡ್ ನಮ್ಮ ಇಮಾನಿಗೆ ಏರ್ ಕಟ್ ನಡೀತಾ ಇದೆ ನೋಡಿ. ಏರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ ಇಮಾನಿ ಕೂತ್ಕೊಂಡು. ಅವಳಿಗೊಂಥರ ಏನೋ ಖುಷಿ, ಏರ್ ಕಟ್ ಆಗ್ತಾ ಇದೆ ಅಂತ. ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ, ಅವಳಿಗೂ ಹಾಗೆ ಫುಲ್ ಖುಷಿಯಾಗಿದೆ ನಾನು ಏರ್ ಕಟ್ ಮಾಡಿಸ್ಕೊತಾ ಇದ್ದೀನಿ ಅಂತ. ನೆಕ್ಸ್ಟು ನಮ್ಮ ಇಮಾನಿದು ಏರ್ ಕಟ್ ಫಿನಿಶ್ ಆಯಿತು. ನೋಡಿ ನಮ್ಮ ಇಮಾನಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವ, ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾವು ಮಧ್ಯಾಹ್ನ ಬೇರೆ ಲಂಚ್ ಮಾಡಿರಲಿಲ್ಲ, ಸ್ಟ್ರೈಟಾಗಿ ನಾವು ಏರ್ ಸ್ಮೂತ್ನಿಂಗ್ ಹೋಗಿದ್ವಿ. ಗೊತ್ತಲ್ಲ 6 ಅವರ್ಸ್ ಆಗೋಯ್ತು ನಮ್ಗೆ ಅಲ್ಲೇ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ. ನಿಯರೇನೇ ಪೋಲಾರ್ ಬೀರ್ ಇತ್ತು. ಸೊ ಹೋಗೋಣ ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ. ನೋಡಿ ಎಲ್ಲ ಐಸ್ ಕ್ರೀಮ್ನೆಲ್ಲ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಐಸ್ ಕ್ರೀಮ್ಗೋಸ್ಕರ. ನಾನು ಅದನ್ನು ಟೇಸ್ಟ್ ಮಾಡಿಲ್ಲ, ಮಾಡು. ಇಮಾನಿ ಆರ್ಡರ್ ಮಾಡಿದ್ದು ಸ್ವಲ್ಪ ಚೆನ್ನಾಗಿತ್ತು, ಹಾಟ್ ಚಾಕ್ಲೇಟ್ ವಿತ್ ಐಸ್ ಕ್ರೀಮು ಸಖತ್ತಾಗಿತ್ತು. ಆ್ಯಂಡ್ ಸದ್ವಿಕ್ಕು ನಾರ್ಮಲ್ ಆರ್ಡ್ರ್ ಮಾಡ್ಕೊಂಡಿದ್ದಾನೆ, ಸ್ಕೂಪ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. 2 ಸ್ಕೂಪ್ಸ್ ಕೊಟ್ಟಿದ್ರು ಅಷ್ಟೇ. ಅದಕ್ಕೆ ಸ್ವಲ್ಪ ಟೆಡಿ ಬೇರ್ ಥರ ಡಿಸೈನ್ ಮಾಡಿಕೊಟ್ಟಿದ್ರು. ಆ್ಯಂಡ್ ನಾನು DBC ತೊಗೊಂಡೆ, ಡೆತ್ ಬೈ ಚಾಕ್ಲೇಟ್ ತಿಂದಿರಲಿಲ್ಲ. ಆ್ಯಂಡ್ ಅದನ್ನು ಟೇಸ್ಟ್ ಮಾಡಿ ಮತ್ತೆ ಅವರಿಬ್ಬರು ಮತ್ತೆ ಇನ್ನೊಂದು ಬೇಕು ಅಂತ ಮತ್ತೆ ಪೃಥ್ವಿ ಮತ್ತು ಅಕ್ಕ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡ್ರು. ಸಖತ್ತಾಗಿತ್ತು ಮಾತ್ರ. ನೆಕ್ಸ್ಟ್ ಇನ್ನೊಂದು ಸಲ ಟ್ರೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನನ್ನ ಸಿಸ್ಟರ್ಗೊಂದು ಸ್ಯಾರಿ ಕೊಡ್ಸೋಣ ಆ್ಯಂಡ್ ನಮ್ಮ ಅತ್ತೆಗೊಂದು ಸ್ಯಾರಿ ಕೊಡ್ಸೋಣ ಅಂತ ಅರುಣಾ ಸಿಲ್ಕ್ಸ್ಗೆ ಇಲ್ಲೇ ನಮ್ಮ ಉಪನಗರದಲ್ಲಿ ಇತ್ತು, ಅಲ್ಲಿ ಕರ್ಕೊಂಡು ಬಂದಿದ್ದೆ. ಅವರು ನಮ್ಮ ಅತ್ತೆಗೊಂದು ಮೈಸೂರು ಸಿಲ್ಕ್ ಕೊಡಿಸ್ದೆ, ನನ್ನ ಸಿಸ್ಟರ್ಗೆ ಒಂದು ಬಾರ್ಡರ್ ಸ್ಯಾರಿ ಕೊಡಿಸ್ದೆ. ಅದು ಚೆನ್ನಾಗಿದೆ. ಕೆಂಗೇರಿ ಉಪನಗರದಲ್ಲಿ ನಾವು ಅಲ್ಲೋಗಿ ತೊಗೊಂಬಂದೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಯೂಜ್ ವೆರೈಟೀಸ್ ಇದೆ. ಆ್ಯಂಡ್ ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾನೇನಿದ್ದು ಪ್ರಮೋಷನ್ ವೀಡಿಯೋ ಅಲ್ಲ, ಜಸ್ಟ್ ನನಗೆ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸು. ಬಟ್ ಬಾರ್ಡ್ರ್ ಸ್ಯಾರೀಸ್ ಮಾತ್ರ ತುಂಬಾ ಇದೆ. ಫ್ಯಾನ್ಸಿಲಿ ಅಷ್ಟೊಂದು ಇರಲಿಲ್ಲ, ಬಟ್ ಡ್ರೆಸ್ಸಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ. ಸ್ಯಾರಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಮೈಸೂರು ಸಿಲ್ಕ್ ನಮ್ಮ ಅತ್ತೆ ಕೊಡಿಸಿರೋದು ಅಂತ. ಇದೇ ಅದು ಮೈಸೂರು ಸಿಲ್ಕು ನೋಡಿ, ಇದೇ ನಮ್ಮ ಅತ್ತೆ ಕೊಡಿಸಿದ್ದು. ಕಲರ್ ತುಂಬ ಚೆನ್ನಾಗಿದೆ, ಅವರೇ ತೊಗೊಂಡಿದ್ದು ಇದೇ ಥರ ಕಲರ್ ಬೇಕು ಅಂತ. ಪಿಂಕ್ ಬೇಕು ನೋಡಿದ ತಕ್ಷಣ ಫಸ್ಟ್ ಅವ್ನು ಇದನ್ನು ತೋರಿಸಿದ್ದು ಸ್ಯಾರಿ. ಅವನು ಫಸ್ಟ್ ತೋರಿಸಿದ ತಕ್ಷಣ ಈ ಸ್ಯಾರಿ ಅವ್ರಿಗೆ ಇಷ್ಟ ಆಯಿತು. ಅವ್ರು ಯಾವಾಗಲೂ ಕೇಳ್ತಾಯಿದ್ರು ಈ ಥರ ಚಿಕ್ಕ ಬಾರ್ಡ್ರ್ ಬೇಕು, ಸ್ಮಾಲ್ ಬಾರ್ಡ್ರ್ ಬೇಕು ಅಂತ. ಸೊ ನಾನು ಯಾವುದೂ ಹೇಳಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಬೇಕು ಅಮ್ಮ ತೊಗೊಳ್ಳಿ ಅಂತ ಹೇಳಿದೆ. ಅವ್ರು ಇದನ್ನು ಇಷ್ಟಪಟ್ಟು ಇದನ್ನು ತೊಗೊಂಡ್ರು. ನೀವು ನೋಡಿರ್ಬೋದು, ನಂದು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾನು ಹೇಳಿದ್ದೆ ನಮ್ಮ ಅತ್ತೆಗೆ ನಾನು ಮೈಸೂರು ಸಿಲ್ಕ್ ಕೊಡಿಸ್ಬೇಕು, ತುಂಬ ದಿನದಿಂದ ಕೇಳ್ತಾಯಿದ್ರು ಅಂತ. ಬಟ್ ಈ ಸಲ ಆಯಿತು, ಅವ್ರು ಇಷ್ಟಪಟ್ಟು. ನಾನು ಇಲ್ಲಿಂದ ತೊಗೊಂಡೋಗ್ಬಿಡ್ಬೋದು, ಬಟ್ ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅವರೇ ಬರಲಿ, ಅವರೇ ಇಷ್ಟಪಟ್ಟು ತೊಗೊಳ್ಳಿ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಈ ಸಲ ಬಂದಿದ್ದರು, ಅವ್ರು ಇಷ್ಟಪಟ್ಟು ಈ ಸೀರೆ ತೊಗೊಂಡಿದ್ದಾರೆ. ಅವ್ರ ಖುಷಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಅವ್ರು ಊರಿಗೆ ಹೋಗಬೇಕಾದ್ರೆ ಯುಗಾದಿ ಹಬ್ಬಕ್ಕೆ ಇಲ್ಲೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಇಲ್ಲಿಂದನೇ ಹಾಕ್ಕೊಂಡು ಹೋಗ್ತಾರೆ. ಕಲರ್ ಮಾತ್ರ ಚೆನ್ನಾಗಿದೆ ಅಲ್ವಾ, ನನಗೂ ಇಷ್ಟ ಆಯಿತು ಕಲರ್. ಬಟ್ ನನಗೆ ಈ ಥರ ಇಷ್ಟ ಇಲ್ಲ. ಇವಾಗ ರನ್ನಿಂಗಲ್ಲಿ ಇದೆಯಲ್ಲ 3D ಮೈಸೂರು ಸಿಲ್ಕ್, ಆ ಥರ ತೊಗೋಬೇಕು ಅಂತ. ನೋಡೋಣ, ಈ ಸದ್ಯಕ್ಕೆ ತೊಗೊಳ್ಳಲ್ಲ, ತೊಗೋಬೇಕು, ನನಗೂ ಒಂದು ಆಸೆ. ನೆಕ್ಸ್ಟು ನಾನು ತೊಗೊಂಡಿರೋ ಸೀರೆ ತೋರಿಸ್ತೀನಿ. ನೆಕ್ಸ್ಟ್ ಇದು ನಾನು ಅಲ್ಲೇ ತೊಗೊಂಡಿದ್ದು ಸೀರೆ. ನಾನು ಸೊ ಇದು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ, ವೈಟ್ ಕಲರ್ ತೊಗೊಂಡಿದ್ದೀನಿ ನೋಡಿ. ಇದು ತೊಗೊಂಡೆ ನಾನು. ಅದು ನಮ್ಮ ಅತ್ತೆಗೆ ಕೊಡಿಸಿದ್ದು ಸ್ಯಾರಿ 5300 ರುಪೀಸು. ಇದು ನಂದು 2000 ರುಪೀಸ್. ಇದು ಚೆನ್ನಾಗಿದೆ, ಒಂಥರ ಫುಲ್ಲು ರಾಯಲ್ ಲುಕ್ ಇದೆ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಕಲರ್ ಇರಲಿಲ್ಲ. ಆ್ಯಂಡ್
ಇದಕ್ಕೆ ನಾವು ಪಿಂಕ್ ಕಲರ್ ಅಥವಾ ರೆಡ್ ಮರೂನ್ ಅಥವಾ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ ಇದು ನಾನು ಇನ್ನೂ ಓಪನೇ ಮಾಡಿಲ್ಲ. ಇನ್ನಿದು ಇದು ತೊಗೊಂಡಿದ್ದೀನಿ, ಇನ್ನು ಯಾವ ಫಂಕ್ಷನ್ಗೆ ಹಾಕ್ಕೋತೀನೋ ಗೊತ್ತಿಲ್ಲ. ತುಂಬಾ ಇಷ್ಟ ಆಯಿತು, ಬಟ್ ನೋಡಿದ ತಕ್ಷಣ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಈಗ ಸ್ಟಿಚ್ ಮಾಡಿಸಿ ಬ್ಲೌಸ್ನ ಒಂದು ಫುಲ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ತೀನಿ. ಸ್ಟಿಚ್ ಮಾಡಿಸಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ನನ್ನ ಕೋ ಸಿಸ್ಟರ್ ಕೊಡಿಸಿದ್ನಲ್ಲ ಆ ಸ್ಯಾರಿ ಹೇಗಿದೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.